बीदर से सटे रंजोड़ ग्राम में आज श्री लुलीचंदैया की 917वीं जयंती के अवसर पर क्रिकेट टूर्नामेंट का आयोजन किया गया, जिसका उद्घाटन बीदर वक्फ सलाहकार समिति के अध्यक्ष मोहम्मद फिरोज खान ने किया। आज मैदान में श्री लुलीचंदैया की प्रतिमा की पूजा आदि करके इस मैच का आगाज किया गया। इस टूर्नामेंट में कुल 8 टीम भाग ले रहे हैं, जिसका नकद पुरस्कार सम्मानित किया जाएगा। इस मौके पर इस टूर्नामेंट के आयोजककर्ता सचिन धोगड़े, शंकर मारतोड़े, संजय कुमार बेलूर, संतोष बी कोड़वा सहित अन्य उपस्थित रहे। इस मौके पर मीडिया से बात की कैमरामैन पपुराज का कवरेज। प्रमुख पात्र धन्यवाद। इधर जिला कोरवा समाज की तरफ से नुलैया चंदैया का 917वीं जयंती के मौके पर सभी कोरवा समाज के नौजवानों ने टूर्नामेंट रखा है। बहुत अच्छी तरह से टूर्नामेंट चल रहा है। कम से कम 8-10 टीम आए हैं। सभी को नुलैया चंदैया की जयंती की बहुत बहुत मुबारकबाद देता हूँ। आज सभी कोरवा समाज के नौजवानों ने हमारे वक्फ बोर्ड चेयरमैन साहब फिरोज़ खान साहब को बुला के आज इनॉग्रेशन करने का मौका दिया है, इसलिए हम सबको बुलाए, सभी को धन्यवाद बोलता हूँ। ಅವರ ಸಂಘದ ಶ್ರೀ ನೂಲಿ ಚಂದಯ್ಯನವರ ಜಯಂತಿ ಅಂಗವಾಗಿ 917ನೆಯ ಜಯಂತಿಯ ಉತ್ಸವಕ್ಕಾಗಿ ನಮ್ಮ ಬೀದರ್ ಜಿಲ್ಲೆಯ ಕೊರವ ಸಮುದಾಯದ ಎಲ್ಲ ಆತ್ಮೀಯ ಬಂಧುಗಳು ಹಾಗೂ ಯುವಕರು ನಿಮ್ಮೆಲ್ಲರಿಗೆ ಧನ್ಯವಾದಗಳು ಮತ್ತು ಶುಭಾಶಯಗಳು। ಈ ಕ್ರಿಕೆಟ್ ಆಡುವ ಎಲ್ಲ ಪ್ಲೇಯರ್ಸ್ಗಳು ಮತ್ತು 8 ತಂಡದ ಯುವಕರು ಬಂದಿದ್ದಾರೆ, ಅವರಿಗೆಲ್ಲ ತುಂಬ ಧನ್ಯವಾದಗಳು ಶ್ರೀ ನೂಲಿ ಚಂದಯ್ಯ ಜಯಂತಿ ಸಲುವಾಗಿ। ನಮಸ್ಕಾರಗಳು। ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೀದರ್ ಜಿಲ್ಲಾ ಕೊರವರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ 12ನೇ ಶತಮಾನದ ಶ್ರೇಷ್ಠ ವಚನಕಾರರಲ್ಲಿ ಒಬ್ಬರಾಗಿರುವಂಥ ಶ್ರೀ ನೂಲಿ ಚಂದಯ್ಯನವರ 917ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಇಂದು ಕೊರವ ಸಮುದಾಯದ ಯುವಕರಿಗಾಗಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ। ಈ ಒಂದು ಕ್ರಿಕೆಟ್ ಟೂರ್ನಮೆಂಟಿಗೆ ಚಾಲನೆ ನೀಡಲು ನಮ್ಮ ಬೀದರ್ ಜಿಲ್ಲಾ ವಕ್ಫ್ ಮಂಡಳಿಯ ಜಿಲ್ಲಾ ಅಧ್ಯಕ್ಷರು ಅಥವಾ ಚೇರ್ಮನ್ ಆಗಿರುವಂಥ ಮೊಹಮ್ಮದ್ ಫಿರೋಜ್ ಖಾನ್ ಸಾಹೇಬರು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ನೀಡಿದ್ದಾರೆ। ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ನಮ್ಮ ಫಿರೋಜ್ ಖಾನ್ ಸಾಹೇಬರು ಸಹ ಬಂದು ಅವ್ರ ಜೊತೆ ಕೈ ಜೋಡಿಸಿದ್ದಾರೆ। ಮತ್ತು ಇವ್ರ ಜೊತೆ ನಮ್ಮ ಯುವಕರು ನಮಗೆಲ್ಲರಿಗೂ ಒಳ್ಳೆಯ ಒಂದು ಮಾರ್ಗದರ್ಶನ ನೀಡ್ತಾ ಇರುವಂಥ ಮತ್ತು ಸಹಕಾರ ನೀಡ್ತಾ ಇರುವಂಥ ಅಮರ್ ಚಾಂಬಳೆ ಅಣ್ಣವರು ಸಹ ಈ ಒಂದು ಟೂರ್ನಮೆಂಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ। ಮತ್ತು ಈ ಒಂದು ಕಾರ್ಯಕ್ರಮವು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಂತೋಷ್ ಡಿ ಕೊರ್ವಾ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ। ಈ ಒಂದು ಟೂರ್ನಮೆಂಟ್ ನಡೆಸಿಕೊಂಡು ಹೋಗುವಂಥ ಮ್ಯಾನೇಜ್ಮೆಂಟ್ ಸಚಿನ್ ದುಡಿಗೆ ಮತ್ತು ಶಂಕರ್ ಮರ್ತೋಡೆ ಅವರಿಗೆ ನೀಡಲಾಗಿದೆ। ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಸಲಹೆ ಒಂದು ಮೇರೆಗೆ ಒಳ್ಳೆಯ ಸುಸೂತ್ರವಾಗಿ ಈ ಒಂದು ಟೂರ್ನಮೆಂಟ್ ಜರಗಲಿ ಅಂತ ಒಂದು ಆಶಾಭಾವನೆ ಇಟ್ಟುಕೊಂಡು ಇದು 2ನೇ ಆವರ್ತಿ ಸೆಕೆಂಡ್ ಸೀಸನ್ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ।